ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತೊಂದು ಹೊಸ ವಿಡಿಯೋದಲ್ಲಿ ಇವತ್ತೇನಂತೇಳಿದರೆ ಸ್ಪೆಷಲ್ ಉಂಟು ಗೈಸ್. ಏಡು ಹಿಡಿಯೋದು ಅಂತೇಳಿದರೆ ಇಲ್ಲಿ ನಾವು ನಿನ್ನೆ ಒಂದು ಬಾಕ್ಸ್ ಮಾಡಿದ್ದೇವಲ್ಲ ಗೈಸ್, ನೋಡಿ ಈ ಬಾಕ್ಸ್ ಮಾಡಿದ್ದೇವಲ್ಲ, ಇದರಲ್ಲಿ ಇಲ್ಲಿ ಇಟ್ಟೋಗೋದು ನಾವು ಈ ಬಾಕ್ಸನ್ನು. ಇದರೊಳಗೆ ಇದೊಂದು ಟ್ರ್ಯಾಪ್. ಆಮೇಲೆ ನಮ್ಮ ಮಳೆಗೆ ಎಲ್ಲರೂ ಮಳೆ ಎಲ್ಲ ಬಂದರೆ ನಾವು ಭಯಂಕರ ಸೆಟಪ್ ಎಲ್ಲ ಮಾಡಿ ಬಂದಿದ್ದೀವಿ. ಒಂದು ಟ್ರೈಪಾಡ್, ಸೆಲ್ಫಿ ಸ್ಟಿಕ್ ಆಗಿರ್ತದೆ. ಇದು ಬಟನ್ ಅನ್ನಕ್ಕೆ ಉಂಟು ನಮ್ಮ ನಾಯಿ ನೋಡಿ ಇಂಕೋ. ಈಗ ನಮಗೆ ಈ ಸೆಲ್ಫಿ ಸ್ಟಿಕ್ ಮತ್ತು ಮಳೆ ಬಂದರೆ ನಮಗೆ ಇದು ವಾಟರ್ ಪ್ರೂಫ್ ಪ್ಲಾಸ್ಟಿಕ್ ಮೊಬೈಲಿಗೆ ಇದೆರಡು ಬೇಕಾಗ್ತದೆ. ಈಗ ನಾವು ಚಾಯ್ ಕುಡಿಯಲಿಕ್ಕೆ ಹೋಗುವ. ಗಾಯ್ಸ್, ನಿನ್ನೆ ಮಾಡಿದ ಚಾಯ್ ಆಯಿತು. ನಿನ್ನೆ ಮಾಡಿದ ಎಗ್ ಮಸಾಲ ವಿತ್ ಚಪಾತಿ, ಒಳ್ಳೆ ಬೆಚ್ಚ ಚಪಾತಿ ಗೈಸ್. ನೋಡೋಣ ಈಗ ಟೇಸ್ಟ್ ಮಾಡುವ. ನಾನಿನ್ನು ಚಹಾ ಕುಡ್ದಾದ ಮೇಲೆ ನಾವು ಬರ್ತೇವೆ ಗೈಸ್ ವಿಡಿಯೋಕ್ಕೆ ಹೋಗೋದು ನೋಡಿ. ಎಸ್ ಗಾಯ್ಸ್, ಈಗ ನಾವು ಹೊರಟಿದ್ದೇವೆ ಏಡಿ ಹಿಡಿಲಿಕ್ಕೆ. ನಮ್ಮ ಇದೆಲ್ಲ ರೆಡಿ ಆಗಿದೆ ಗೈಸ್. ಅಪ್ಪ ಹೊಡ್ತಾ ಇದ್ದಾರೆ. ನಾವು ಒಂದು ರೈನ್ಕೋಟ್ ಟೈಪ್ ಹಾಕುವ, ಎಲ್ಲರೂ ಚೆಂದ ಇರ್ತೇವೆ ನಾವು. ಈಗ ರೈನ್ಕೋಟ್ ಹಾಕಿದ್ದೇವೆಲ್ಲ, ನಾವು ವಿಡಿಯೋಗೆ ಬರ್ತೇವೆ. ಎಸ್ ಗಾಯ್ಸ್, ಈಗ ನಾವು ಹೊರಟಿದ್ದೇವೆ. ಎಸ್ ನೋಡಿ, ಈಗ ಫುಲ್ ರೆಡಿ ಆಗಿದ್ದೇವೆ. ಎಸ್ ಇಲ್ಲಿ ನಾವು ವೇಸ್ಟ್ ತರಬೇಕು ಅಷ್ಟು. ಎಸ್ ಗಾಯ್ಸ್, ನಾವೀಗ ಹೋಗ್ಕೊಂಡಿದ್ದೇವೆ. ಎಸ್ ಗಾಯ್ಸ್, ಈಗ ನಾವು ಹೋಗಿರ್ತಾ ಇದ್ದೇವೆ. ಈಗ ನಾವು ನಮ್ಮ ಜಾಗ ಹತ್ರ ಹೋಗ್ತಾ ಇದ್ದೇವೆ ಗೈಸ್. ಇಲ್ಲಿ ಮಧ್ಯದಾರಿಗೆ ಎತ್ತಿದ್ದೇವೆ. ವೇಸ್ಟ್ ಇನ್ನೂ ಸಿಕ್ಕಲಿಲ್ಲ. ನಾವು ಹೋಗ್ತಾ ಇದ್ದೇವೆ. ಈಗ ನಮಗೆ ವೇಸ್ಟ್ ಎಲ್ಲ ಸಿಕ್ಕಿದೆ. ನಾವೀಗ ಹೋಗ್ತಾ ಇದ್ದೇವೆ ಜಾಗ ಹತ್ರ. ಅಲ್ಲಿ ಕಣಿ ಉಂಟು, ಅಲ್ಲಿ ಇಡುವ ವೇಸ್ಟ್. ಈಗ ನಾವು ಹೋಗ್ತಾ ಇದ್ದೇವೆ. ಹತ್ತಿರ ಬಂದ್ವಿ ಸುಮಾರು. ಈಗೆಲ್ಲ ಮಳೆ ಉಂಟಲ್ಲ ಬಿಡ, ನಾಳೆ ಜೂನ್ 1 ಆಗ ಈಗ ನಾವು ಇಲ್ಲಿ ಬಂದೇವೆ. ನಮ್ಮ ಎಡಿಟರ್ ಸಾಂಬ್ರು ಮನ್ನಪುರ ತೋಟ. ವೇಸ್ಟ್ ತಂದಾಗಿದೆ. ಎಸ್, ಈಗ ನಾವು ರೆಡಿ ಮಾಡ್ತಾ ಇದ್ದೇವೆ ಏಡಿ ಹಿಡಿಲಿಕ್ಕೆ. ಕಟ್ಟಿ ಎಂಚೈತೆ ಬುಕ್ಕನಿಗಳೇನು ಎಂಚ ಪ್ಲಾನ್ ಎಂಚ ತಂತಿದೀನಿ ಐತಿ ಈಗ ನಾವು ಹಂಗೆ ಹೊಡೆದಲ್ಲ, ಒಂದು ಮೇಲಿಂದ ಕಟ್ಟುದು, ಸ್ವಲ್ಪ ಕೆಲಸ ಮಾಡುದು, ಮಾಡುದು, ಮತ್ತೆ ಎಸ್. ಈಗ ನಾವು ಒಂದು ಈ ತರದ ಸಳಕೆ ತಗೊಳ್ಬೇಕು. ಸಳಕೆ ಅಲ್ಲ, ಕೋಲ್ ಇದ್ರೂ ಆಗ್ತದೆ. ಇದು ಸ್ವಲ್ಪ ಕೈಗೆಲ್ಲ ತಾಗೋದು ಸ್ವಲ್ಪ ಡೇಂಜರ್ ಇರ್ತದೆ. ಆದ ಕಾರಣ ಈಗ ನಾವು ಅದನ್ನು ವೇಸ್ಟ್ ಅವ್ರು ಹಿಡ್ಕೊಂಡು ಹೋಗ್ತೇವೆ. ಅದು ಬೇಡ ಚಿಕ್ಕ. ಇದನ್ನು ಈಗ ನಾವು ಮೇಲೆ ಕಟ್ಟಿ ಚಿಕ್ಕಪ್ಪನ, ಇದು ಇವರ ಪ್ಲಾನ್. ಇದು ಏಡಿ ಹಿಡಿಯೋದು ಈಗ ಪಕ್ಕನೆ. ನಮಗೆ ವೇಸ್ಟ್ ಸಿಕ್ಕಿತು, ನನಗೆ ಡೌಟ್ ಇತ್ತು ಇವತ್ತು ವೇಸ್ಟ್ ಸಿಕ್ಕಿತು. ಕತ್ತಿ ತರದ ಈಗ ಮಾತಾಡ್ಬೇಕು ಚಿಕ್ಕ.
ಇದು ಕುಡ್ಲದ ಒಂದು ಕೊಣ್ಣು ಅನ್ಪಾನು ಮಂಚ ನಂದಿ ಯೂಟ್ಯೂಬ್ ಹಾಕೊಳ್ಳಿ ಯಾವುದೆಲ್ಲ ಹೆಂಗೆ ಹಾಕೊಳ್ಳಿ ತಾನೂಲಕ್ಸ್ ನೋಡೋಕೆ ಮತ್ತೆ ಎಸ್ ಈಗ ನಾವು ಪ್ಲ್ಯಾನ್ ನೋಡುವ ಹೇಗೆ ಏನು ಏಡಿ ಸಿಗ್ತದಂತ ನೋಡುವ ಗೈಸ್. ಈಗ ನಾವು ರೆಡಿ ಮಾಡಿ ಹೋಗ ಬರ್ತೇನೆ. ಎಸ್ ಈಗ ನೋಡಿ ಅವ್ರು ಓಪನ್ ಮಾಡೋದು ಈಗ ಹಾಂ ಇದು ಎರಡು ಮೇಡಮ್ ಅಲ್ಲಿ ಇನ್ನೊಂದು ಎಸ್ ಹೀಗೆ ಸಣ್ಣ ಕೋಲನು ಮಾಡ್ತಿದ್ದಾರೆ. ಸಾಲಕ್ಕ ಅಷ್ಟು ದೊಡ್ಡ ಸಾಲಕ್ಕೇನೆ ಸಣ್ಣ ಮಾಡ್ತಮ್ಮ ಅದು ಕಾದದಿ ಯಾರು ರಡ್ ಬಡು ಒಂದೊಂಜಿ ಬಡು. ಎಸ್ ಈಗ ಬಳ್ಳಿ ಅದಾಕಿಲೆ ಅದು ಎಳೆಯುವುದು ಅನತಿಗೊಟ್ಟು ಬಳ್ಳಿ ಇಷ್ಟು ಬಳ್ಳಿ ಸಾಕು ಗೈಸ್. ಈಗ ನಮಗೆ ಬಳ್ಳಿತ್ತು ಆದ್ರೆ ನಾವು ಎಲ್ಲ ನಂಗೆ ಗೊತ್ತಿತ್ತು ಅಪ್ಪನ ಪ್ಲ್ಯಾನ್ ಇದೆ ಅಂತೇಳಿ. ಆದ ಕಾರಣ ಈಗ ನಾವು ಇಲ್ಲೊಂದು ಹೀಗೆ ಭಯಂಕರ ಫಾಸ್ಟ್ ಆಗ್ತಂದು ಕೆಲಸಕ್ಕೆ ಬಂದು ಸೊ ಬಿಸಿಲಿಗೆ ಕಾಂಬೋದಿಲ್ಲ. ಈಗ ಅದರ ಎರಡು ಬೇಕು, ಎರಡು ಮಾಡಿ. ಎಸ್ ಗೈಸ್ ಈಗ ನಮಗೆ ಒಂದು ಕಟ್ಟಿ ಆಯ್ತು. ಈಗ ಈ ಥರ ಮನೆ ಕಟ್ಟಬೇಕು, ಅದು ಗಟ್ಟಿ ಇಟ್ಕೊಳ್ತದೆ ಗೈಸ್. ನಾವು ಇನ್ನು ಮನೆಯಲ್ಲಿ ಇದು ಬಾಕ್ಸ್ ಇಡ್ಲಿ ಕೊಡಲಿ ಇನ್ನೇ ಮಾಡಿದ ಟ್ರ್ಯಾಪ್ ಇಟ್ಕೊಳ್ಳಿ. ಈಗ ಇದಂತ ಅದು ಇದಕ್ಕೆ ಕಟ್ಟಿ ನೇಲ್ದಾರದು ಹಿಂಗೆ ಅಲ್ಗಡೆ ಹಾಕೊಂಡು ಬಿದ್ದದೆ ಅಲ್ಲ ಬಲ್ತಂಡ ಬುಕ್ಕದಿ ಕುಜವು ಸೈತು ನಾವು ಇದೆಲ್ಲ ಕಟ್ಟಿ ಆಯಿತು. ಎಸ್ ಅದನ್ನು ಸರಿ ಮಾಡ್ತಾ ಇದ್ದಾರೆ. ಈಗ ಬನ್ನಿ ನಾ ಇದು ಈ ಥರ ತಗೊಂಡು ಹೋಗ್ಕ ನನ್ನ ಥರ ಡೆಂಜಿ ಹಾಕೋದಂತಾರೆ ಅದು ಗೋಣಿ ಇತ್ತು. ಈಗ ನಾವು ಹೋಗ್ತಿದ್ದೇವೆ. ಸಿಕ್ಕ ಇದ್ದಾರೆ ಇಟ್ಕಾನೆ ಆತ ಗೋಣಿ ಅವು ಇಟ್ಕೊಳ್ಳುವ ಎಸ್ ಈಗ ನಾವು ಬಂದ್ವಿ. ಈಗ ನಾವು ಇಲ್ಲಿ ನಮ್ಮ ಅಕ್ಕನಿಯೋ ಇಲ್ಲಿ ಮರ ಬಿದ್ದುಟು ಅಪ್ಪ, ಇಲ್ಲಿ ಮರ ಬಿದ್ದಿದೆ ಗಾಯ್ಸ್. ಇಡೀ ಜಾಗನೇ ಇದಾಗಿ ಹೋಗಿದೆ. ನಾನೀಗ ಇಲ್ಲಿ ಇರ್ತೇನೆ. ಸಲಿ ಕಾಣ್ತಂಡ ಅಲ್ಲಿ ವೇಸ್ಟ್ ಇಟ್ಟೇನೆ. ವೇಸ್ಟ್ ಇಟ್ಟೆ ಗೈಸ್. ಈಗ ಅದರ ಹೊಡಿಲಿ ಪೂರಾ ಇಡ್ತು. ಅಲ್ಲೇ ಇಸ್ಬಿಡಿಯಪ್ಪ, ನಾ ಇಲ್ಲಿ ಒಂದು ಇಸಲೆ ಎಸ್ ಈಗ ನಾವು ಇಟ್ಟಾಗಿದೆ. ಎಸ್ ಈಗ ಒಂದು ಸ್ವಲ್ಪಕ್ಕೆ ವಾಪಸ್ಸು ಮೇಲೆ ಬಾಕಿ ಗೈಸ್. ನಾವು ಹೋಗಿ ಇನ್ನೊಂದು ಕಡೆಯಲ್ಲಿ ಇಟ್ಟು ಬರಬೇಕು. ಎಲ್ಲರ ಕೈಗೆ ಏಡಿ ಸಿಗೋದಿಲ್ಲ. ಇಲ್ಲಿ ಕಮ್ಮಿಯಲ್ಲಿ ಎಷ್ಟಾದರೂ ಏಡಿ ಸಿಕ್ಕಿಬೇಕು ಅಂತ ಹೇಳಿದ್ರೆ ಸ್ವಲ್ಪ ಕಷ್ಟಪಡಬೇಕಾಗ್ತದೆ. ಇದು ಒಳ್ಳೆ ಉಂಟು ಸ್ಥಳಕ್ಕೆ. ಎಸ್ ಈಗ ತಗೊಂಡು ಹೋಗ್ದ್ವಿ ಇದನ್ನು. ನನಗೆ ಎಲ್ಲಿ ಇಡುತ್ತೆ ಅಂತ ಗೊತ್ತಿಲ್ಲ. ಈ ಗಾಡಿ ಸಿಕ್ಕಿದ ಕೂಡಲೇ ನಿಮಗೆ ತೋರಿಸಿದೆ ಏಡಿಗೆ ಹಿಡಿದು ಅಂತೇಳಿ. ಚಿಕ್ಕಪ್ಪ ಕೈಯಲ್ಲೇ ಹಿಡಿತಾರಂತೆ. ಹೆಂಗೆ ಹುಟ್ಟಪ್ಪ ಎಷ್ಟೊಂದು ಉಂಟಂತೆ ಗೈಸ್. ಎಲ್ಲಿ ಹಾಂ ಎಲ್ಲಿ ಹೋಗು ಎಸ್ ಅಲ್ಲಿ ಈಗ ನಮ್ಮ ಏಡಿ ಅಲ್ಲಿ ಒಂದು ಇಟ್ಕೊಂಡಿದ್ದೆ. ಅಡಿಗೆ ಎಳಿತಾರಪ್ಪ. ಎಸ್ ಯಾವುದಕ್ಕೆ ಹಾಕಿ ಚೀಲೆಯಲ್ಲಿ ಇಟ್ಟು ಹಂಗೆ ಇಟ್ಕಾನೆ ಕೈಲಿದೆ ಚೀಲೆಯಲ್ಲಿ ಇಟ್ಟು ಮರೆ
ಅವು ತಗೊಂಡು ಹೋಗಲ್ಲ ಚೀಲ. ಹಸಿಗೆ ಸಿಕ್ಕಿದೆ ಎಂತ ಸತ್ತು ಕೊಚ್ಚಿಕಾಕಿ ಆಯ್ತು. ಎಸ್ ನಮಗೆ ಏಡಿ ಸಿಕ್ಕಿದೆ ಗಾಯ್ಸ್. ನಾವು ಚಿಕ್ಕ ಚೀಲ ಎಲ್ಲಿ ತಗೊಂಡೋದ. ನಮಗೆ ಏಡಿ ಒಂದು ಫಸ್ಟ್. ಎಸ್ ಗಾಯ್ಸ್ ಈಗ ನೋಡಿ ಇನ್ನೊಂದು ತಗೊಂಡು ಹೋಗು. ಅಷ್ಟು ನಾವೀಗ ಹೋಗ್ತಾ ಇದ್ದೇವೆ ಇನ್ನೊಂದು ಕಡೆ ಇಡಲಿಕ್ಕೆ. ನಾವಿಲ್ಲಿ ಒಂದು ಇಡಬೇಕು. ಸಲ ಇಟ್ಟಿದ್ದೀವಿ, ಈಗ ಬರುತ್ತೆ ಬಸ್ಸಿಗೆ. ಈಗ ಒಂದು ಏಡಿ ಸಿಕ್ಕಿದೆ ಅಲ್ಲ, ಆಯ್ತು ಹೋಗು. ಎಲ್ಲ ಸಿಕ್ಕಿದೆ. ಎಸ್ ಗೈಸ್, ಈಗ ಅಲ್ಲಿ ಏನು ಸಿಕ್ಕಲಿಲ್ಲ. ಸ್ವಲ್ಪ ಜಾಗ ಚೇಂಜ್ ಮಾಡೋದು ಅಂತ ವಿಚಾರ ಇರ್ತೇವೆ. ಜಾಗ ಇಲ್ಲಿರ್ತೇವೆ ಗೈಸ್. ಓ ಅಲ್ಲಿಟ್ಟಿದೆ. ಒಂದೇ ಏಡಿ ಸಿಕ್ಕಿದೆ ಈಗ. ಅದೀಗ ಅಪ್ಪನಿಗೆ ಬಳ್ಳಿಯಲ್ಲಿ ಕಟ್ಟಿದ್ರೆ ಕಷ್ಟ ಆಗ್ತದೆ ಅಂತ ಹಿಡಿಲಿಕ್ಕೆ, ಹಾಗಾಗಿ ಅದನ್ನು ಒಂದು ಕೋಳಿ ಕಟ್ಟಿದ್ರು ಫಸ್ಟ್. ಕಡಿಮೆ ಅಲ್ಲ ಪೀಸಲ್ಲ, ಕಡಿಮೆ ಅಲ್ಲ. ಎಸ್ ಗ್ಯಾಸ್, ಈಗ ನೋಡಿ ನಾವು ಆಗ ಇಟ್ಟಲ್ಲೇ ಒಂದು ಏಡಿ ಕಾಣಿಸಿತು ನನಗೆ. ಏಡಿ ಇಲ್ಲೇ ಇತ್ತು ಈಗ. ಬಾಬಾ ಅಲ್ಲಿ ಅಲ್ಲಿ ಕಲ್ಲಡಿಲಿ ಕಂಡದೆ ಅಲ್ಲಿ ಉಂಟು ಕಾಣ್ತದೆ. ಇಷ್ಟು ಗಿಡ್ಡ ಎಸ್ಕೈಸಲ್ಲಿ. ಹಾಂ ಹಾಂ, ಎಸ್ಸಲ್ಲಿ ಹಿಡ್ಕೊತ ಆಗಲಿ. ಇಟ್ಕೊಂಡು ವಾರಿ ಚಾಲಕ್ಕಿಡಿ ಅಲ್ಲಿ ಸಿಕ್ಕಿಲ್ಲ ಕತ್ತಿಗಡಿ. ಇಲ್ಲೋಕ ಹಾಂ ಗಟ್ಟಿ ಹಿಡ್ಕೊಂಟ
ಏಡಿ ಸಿಕ್ಕಿತು ಗೈಸ್, 2 ಏಡಿ ಆಯ್ತು ಈಗ. ವೆಲ್ಕಮ್ ಬ್ಯಾಕ್. ಈಗ ನಾವು ತೋಟದಿಂದ ಬಂದೇವೆ. ಅಷ್ಟೇ ನಾವು ತೋಟದಿಂದ ಬಂದಾಗಿದೆ. ನಮಗೆ ಏಡಿ ಬರೀ 3 ಸಿಕ್ಕಿದ್ದು. ನಾನು ಬಾಕ್ಸನ್ನು ಇಟ್ಟೆ, ಅದನ್ನು ವೀಡಿಯೋ ಮಾಡಲಿಲ್ಲ. ಅದು ಅಲ್ಲಿ ಏನೂ ಸಿಕ್ಕಲಿಲ್ಲ ಗೈಸ್. ನಾವು ನೆಕ್ಸ್ಟ್ ಟೈಮ್ ಎಲ್ಲಿಯಾದರೂ ಜಾಸ್ತಿ ಸಿಗ್ತದ ನೋಡುವ. ಈಗ ಮಳೆ ಸ್ಟಾರ್ಟ್ ಆದಷ್ಟೇ ಅಲ್ಲ, ಆದ ಕಾರಣ ಈಗ ಸ್ವಲ್ಪ ಸಿಕ್ಕಿದ್ದು. ಹಾಗೆ ನಾವು ಅದನ್ನೊಂದು ರೆಸಿಪಿ ಮಾಡುವ, ಏನಾದ್ರು ಒಂದು ಸಾಂಬಾರು ಟೈಪ್ ಮಾಡುವ. ಬರೀ 3 ಏಡಿ ಇರುತ್ತೆ. ಏಡಿ ಕ್ಲೀನ್ ಮಾಡಿ ಎಲ್ಲ ಇಟ್ಕೊಂಡಿದ್ದೆ. ಇದನ್ನೊಂದು ಏನಾದ್ರು ಸಾಂಬಾರು ಮಾಡುವ. ಎಸ್ ಗಾಯ್ಸ್, ಈಗ ಮೈನ್ ಆಗಿ ಬೇವಿನ ಸೊಪ್ಪು ಬೇಕು, ಹಾಗಾಗಿ ನಾವು ಬರ್ತಾ ಇದ್ದೇವೆ. ಜೋರು ಮಳೆ ಬರ್ತಾ ಉಂಟು ಗಾಯ್ಸ್. ನಮ್ಮ ಚೇನೋ ಮಳೆ, ಹಾಗಾಗಿ ನಮಗೆ ಏಡಿ ಎಲ್ಲ ಸಿಗ್ತಲ್ಲ. ಇನ್ನೂ ಸ್ವಲ್ಪ ಟೈಮ್ ಆದ ಮೇಲೆ ನಮಗೆ ಏಡಿ ಎಲ್ಲ ಸಿಗ್ತದೆ ಗೈಸ್. ಮೀನು ಏಡಿ ಎಲ್ಲ ಅದೀಗ ಸೀಸನ್ ಅಲ್ಲ. ಈಗ ಬೇವಿನ ಸೊಪ್ಪು ತಗೊಳ್ತೇನೆ. ಬೇವಿನ ಸೊಪ್ಪು ಸಿಕ್ಕಿತ್ತು ಗಾಯ್ಸ್. ಈಗ ಹೋಗುವ ಮನೆಗೆ. ಜೋರು ಮಳೆ, ರಿಂಕು ನೋಡಿ ಅಲ್ಲಿ ನಿಂತ್ಕೊಂಡು ನೋಡ್ತಾ ಉಂಟು. ಎಸ್, ಈಗ ಹೋಗ್ತಾ ಇದ್ದೇವೆ. ಮಳೆ ಕಡಿಮೆ ಆಯಿತು, ಬಸ್ ಬಂದ್ವಿ ನಾವು. ನಾವೀಗ ಏಡಿ ಸಾಂಬಾರು ಮಾಡುವ. ಸುಲಭವಾಗಿ ಮಾಡುವಂಥದ್ದು ಗೈಸ್. ಮೆಣಸಿನ ಅಡಿಯೆಲ್ಲ ಕಡಿಲಿಕ್ಕೆಲ್ಲ ಏನಿಲ್ಲ. ಎಸ್, ಈಗ ನಾವು ನಮಗೆ ಪಾತ್ರೆ ಬೇಕು ಫಸ್ಟು. ನಮಗೆ ಪಾತ್ರೆ ಸಿಕ್ಕಿತು. ಆಮೇಲೆ ಸೌಟ್ ಸಹ ಬೇಕು ಇವುಗಳು. ಈಗ ನಾವು ಫಸ್ಟ್ ಗ್ಯಾಸಿಗೆ ಸೆಟಪ್ ಮಾಡಿರ್ತಾರೆ. ಎಸ್ ಗ್ಯಾಸ್, ಈಗ ನಾವು ಈ ಪಾತ್ರೆಯನ್ನು ಬೆಚ್ಚಗೆ ಇಟ್ಟುವ. ಈಗ ಬೆಂಕಿ ಹತ್ತಿಸಾಗಿದೆ. ನೀರು ಆಗಬೇಕಿದೆ. ನೀರು ಉಂಟು ಸಿಗಿ, ಎಣ್ಣೆ ಹಾಕಿಲ್ಲ. ಎಸ್ ಗೈಸ್, ಈಗ ಎಣ್ಣೆ ಹಾಕಿಕೊಂಡಿದ್ದೇವೆ. ಈಗ ಸ್ವಲ್ಪ ಸಾಸಿವೆ ಹಾಕಲು. ಸಾಸಿವೆ ಹಾಕೊಂಡು ಇದು ಹೊಡಿತಾ ಉಂಟಿದೆ. ಆಗುವಾಗಲೇ ಹಾಕೊಳ್ಳುವ. ಬೇವಿನ ಸೊಪ್ಪು ಹಾಕೊಂಡು ಮಿಕ್ಸ್ ಮಾಡುವ. ಇನ್ನೂ ಈ ನೀರುಳ್ಳಿಯನ್ನು ಸಹ ಹಾಕೊಳ್ಬೇಕು. ಇದನ್ನು ಕರೆಕ್ಟಾಗಿ ಒಳ್ಳೆ ಒಂದು ಸ್ವಲ್ಪ ರೋಸ್ಟ್ ಆಗಬೇಕು. ಎಸ್ ಗಾಯ್ಸ್, ಈಗ ನೀರುಳ್ಳಿ ಎಲ್ಲ ರೋಸ್ಟ್ ಆಯಿತು.
ಅದಕ್ಕೆ ನಮ್ಮ ಏಡಿಯನ್ನು ಹಾಕ್ಕೊಡುವ. ಇಷ್ಟೇ ಇರೋದು, ಸ್ವಲ್ಪ ಇರೋದು. ಅಲ್ಲಿ ಸ್ವಲ್ಪ ನೀರಿರ್ತದೆ, ಹಾಗೆ ಅದು ಹಾಕಿ ಈಗ ಇನ್ನು ಇದನ್ನೊಂದು 4 ನಿಮಿಷ ಲೋ ಫ್ಲೇಮಲ್ಲಿ ಇಟ್ಟು ಬೇಯಿಸುವ. ಎಸ್ ಗಾಯ್ಸ್, ಈಗ ನೋಡಿ ಇದನ್ನೇ ಒಂದು 4 ರಿಂದ 5 ನಿಮಿಷಗಳ ತನಕ ಬಿಡಬೇಕಾಗಿದೆ. ಅದು ಒಳ್ಳೆ ಸ್ವಲ್ಪ ಬೇಯಬೇಕು. ಆಮೇಲೆ ಉಪ್ಪು ಅರಿಶಿಣ ಎಲ್ಲ ಹಾಕಿ ಅದನ್ನು ವಾಪಸ್ ಒಂದು 2 ನಿಮಿಷ ಬೇಯಿಸಬೇಕು. ಎಸ್, ಈಗ ನಾವು ಇದನ್ನು ಮುಚ್ಚಿಟ್ಟು ಒಂದು 4 ನಿಮಿಷಗಳ ಟೈಮ್ ಹಾಗೆ ವೆಯ್ಟ್ ಮಾಡುವ. ಸ್ವಲ್ಪ ಬೇಯಬೇಕು. ಒಂದು 2 ನಿಮಿಷಕ್ಕೊಮ್ಮೆ ನೋಡಿಕೊಂಡಿರಿ, ಇಲ್ಲದ್ರೆ ಅಡ್ಡಿ ಎಲ್ಲ ಇದು ಕಚ್ಚುವಂಥ ಸಾಧ್ಯತೆ ಜಾಸ್ತಿ ಇರ್ತದೆ. ಹಾಗೆ ಇನ್ನು ಇದು ಬೆಂದ ಮೇಲೆ ಬರುತ್ತೆ. ಎಸ್ ಗಾಯ್ಸ್, ಈಗ ನಾವು ಈ 3 ಇದು ಸ್ವಲ್ಪ ಉಂಡೆ ಹುಳಿ ಅಂತ ಹೇಳ್ತಾರೆ, ಆ ಹುಳಿಯನ್ನು ಹೊಡಿ ಮಾಡಿ ಇಟ್ಟದು. ಮತ್ತು ಇದು ಉಪ್ಪು ನಿಮಗೆ ರುಚಿಗೆ ಬೇಕಾದಷ್ಟು, ಇದು ಸ್ವಲ್ಪ ಅರಿಶಿಣ, ಮತ್ತು ಮೆಣಸಿನ ಹುಡಿ ಹಾಕ್ಲಿಕ್ಕೆ ಉಂಟು. ಅದು ನಿಮಗೆ ಖಾರ ನಿಮ್ಮ ರುಚಿಗೆ ತಕ್ಕ ಹಾಗೆ. ಖಾರ ನಿಮಗೆ ಖಾರ ಬೇಕಾದರೆ ಖಾರ, ಸ್ವಲ್ಪ ಲೈಟಾಗಿ ಖಾರ ಬೇಕಾದರೆ ಲೈಟಾಗಿ ಮಾಡಿಕೊಳ್ಳಿ. ಹಾಗೆ ಈಗ ನಮ್ಮ ಏಡಿ ನೋಡುವ. ಅಷ್ಟೇ, ಈಗ ನೋಡಿ ನಮ್ಮ ಏಡಿ ಹೀಗೆ ಕರೆಕ್ಟಾಗಿ ಮಿಕ್ಸ್ ಮಾಡಬೇಕು. ಎಸ್ ಗೈಸ್, ಈಗ ನೋಡಿ ಈಗ ಸ್ವಲ್ಪ ಕಟ ಹೇಳ್ತದೆ ಇದು. ಅದು ನಾವು ಈಗ ಈ 3 ಇದನ್ನು ಹಾಕೋದಕ್ಕೆ ಹಾಕಿ ಮಾಡಿ ಇನ್ನು ಸ್ವಲ್ಪ ಮೆಣಸಿನ ಹುಡಿ. ನಮಗೆ ಸ್ವಲ್ಪ ಖಾರ ಬೇಕು, ಸ್ವಲ್ಪ ನಾವು ಜಾಸ್ತಿ ಹಾಕ್ತೇವೆ ಮೆಣಸಿನ ಹುಡಿ. ಸ್ವಲ್ಪ ನೀರನ್ನು ಸಹ ಸೇರಿಸಿಕೊಳ್ಬೇಕು. ಈಗ ಈ ನೀರನ್ನು ಹಾಕೊಳ್ತೇನೆ. ನಾನೊಂದು ಅರ್ಧ ಮುಕ್ಕಾಲಷ್ಟು ನೀರನ್ನು ಹಾಕ್ಕೊಳ್ತೇನೆ. ಇನ್ನು ಎಸ್ ಗಾಯ್ಸ್, ಈಗ ಸ್ವಲ್ಪ ಮೆಣಸಿನ ಹುಡಿ ಸ್ವಲ್ಪ ನಾನು ಹಾಕ್ಕೊಂಡೆ. ಆಮೇಲೆ ಸ್ವಲ್ಪ ಚಿಕನ್ ಮಸಾಲೆ ಹಾಕೊಳ್ಳೋ. ಎಸ್, ಇದನ್ನು ಸ್ವಲ್ಪ ಚಿಕನ್ ಮಸಾಲೆ ಹಾಕೊಂಡು ಲಾಸ್ಟ್ ಮಿಕ್ಸ್ ಮಾಡುವ. ಒಳ್ಳೆ ಒಂದು ಬೆಂದ ಮೇಲೆ ನಮ್ಮ ಏಡಿ. ಲೆಸ್ ಗಾಯ್ಸ್, ಒಂದಿಷ್ಟು ಫ್ಲೇಮ್ನಲ್ಲಿ, ಮೀಡಿಯಮ್ ಫ್ಲೇಮಿಂದ ಸ್ವಲ್ಪ ಕೆಳಗೆ ಅದನ್ನೊಂದು 5 ನಿಮಿಷ ಬೆಂದರೆ ಆಯಿತು ಗೈಸ್. ಮಾಡಿಕೊಳ್ಳಿ, ಮುಚ್ಚಿರುವ. ಎಸ್ ಈಗ ಮುಚ್ಚಿ ಇಟ್ಟಾಯಿತು ಗೈಸ್. ಇನ್ನೊಂದು 5 ನಿಮಿಷ ಕಳೆದು ಬರುವ. ಎಸ್ ಗಾಯ್ಸ್, ಈಗ ನೋಡಿ ಒಂದು ಆಗ ಸಿಕ್ಕಿದ ಮಾವಿನ ಹಣ್ಣು ಉಂಟು, ನಾನು ತಿನ್ನುವ. ಹುಳಿ ಉಂಟು ಗೈಸ್, ಜಾಸ್ತಿ ಹುಳಿ ಉಂಟು. ಭಯಂಕರ ಹುಳಿ ಆಯಿತು, ಏನು ತಿಂದರೆ ಆಗಲಿಲ್ಲ, ಅಷ್ಟು ಹುಳಿ ಉಂಟು. ನೋಡುವ. ಓಹ್, ಭಯಂಕರ ಹುಳಿ. ಬಿಸಾಕುವ. ಎಸ್ ಗಾಯ್ಸ್, ನಮ್ಮ ರಿಂಕುನೊಟ್ಟಿಗೆ ಒಂದು ಸ್ವಲ್ಪ ಆಟ ಆಡಿಕೊಂಡು ಇನ್ನೊಂದು 2-3 ನಿಮಿಷ ಆದ ಮೇಲೆ ನಮ್ಮ ಇದು ಏಡಿ ಸಾಂಬಾರು ಎಂತೋ ಬ್ಯಾಚುಲರು, ಇದು ಭಾರಿ ಸುಲಭದಲ್ಲಿ ಮಾಡುವಂಥ ಏಡಿ ಸಾಂಬಾರು ರೆಡಿ. ಭಾರಿ ಫ್ಲ್ಯಾಶ್ ಲೈಟ್ ಉಂಟು ಗೈಸ್, ಹಾಗೆ ತಿರುತ್ತದೆ. ಎಸ್ ಗೈಸ್, ನಮ್ಮ ರಿಂಕು
ಇಂದ ಇನ್ನು ನಮ್ಮ ಇದಕ್ಕೆ ನೋಡಿ ಬಾರಿಕೋ ಬಾ ಕೇರ್ ಕೊಡ್ಲಿಕ್ಕೆ ಶುರು ಮಾಡಿದ ರಿಂಕು ರಾಜ. ಎಸ್ ಗಾಯ್ಸ್, ಇನ್ನೊಂದು ಒಂದು ನಿಮಿಷಕ್ಕೆ ಒಮ್ಮೆ ಬಂದು ನೋಡ್ಕೊಳ್ಬೇಕು ನೀರೆಲ್ಲಾದರೂ ಆ ರೀತಿ ಅದು ಅಡಿ ಹಿಡಿತದೆ. ಒಳ್ಳೆ ಗಮ್ಮಂತ ಬರ್ತಾ ಉಂಟು ಮರ ಎಲ್ಲ ಮಿಕ್ಸ್ ಮಾಡ್ಕೊಂಡು ಹೋಗೋಣ. ಬ್ಯಾಟ್ರಿ ಲೋ ಇತ್ತು ಗೈಸ್, ಹಾಗೆ ನನ್ನ ಫ್ಲ್ಯಾಶ್ ಲೈಟ್ ವರ್ಕ್ ಆಗ್ತಾ ಇಲ್ಲ. ನಮ್ಮ ರೆಡಿ ಆಗಲಿಕ್ಕೆ ಸ್ವಲ್ಪ ಹೊತ್ತಿರೋದು. ಗೈಸ್, ಹಾಗಾದರೆ ಇದೊಂದು ಸ್ವಲ್ಪ ಟೈಮ್ ಮೇಲೆ ಒಂದು ಕಾಯಿ ತುರಿಯನ್ನು ಹಾಕ್ಕೊಳ್ಳುವ. ಸ್ವಲ್ಪ ಕಾಯಿ ತುರಿ ಹಾಕ್ಕೊಳ್ಳಬೇಕು. ಮೇಲೆಗೆ ಹೀಗೆ ಹಾಕೊಂಡ್ರೆ ಆಯಿತು. ಕಾಯಿ ತುರಿ ಸುಕ್ಕ ಟೈಪ್ ರೆಡಿ ಆಗ್ತದೆ. ಅದು ಸುಕ್ಕ ಇನ್ನು ಸ್ವಲ್ಪ ಹಾಕೊಂಡೆ ಇನ್ನೊಂದು ಮಿಕ್ಸ್ ಮಾಡಿ ಇಡುವ. ಗೈಸ್, ಇದು ನಮ್ಮ ಏಡಿ ಸಾಂಬಾರು ರೆಡಿ ಆಗಿದೆ. ಅದನ್ನು ಟೇಸ್ಟ್ ಮಾಡಿ ನೋಡಿ ಗೈಸ್. ಗೈಸ್, ನಮ್ಮ ಏಡಿ ಸಾಂಬಾರು ಈಗ ರೆಡಿಯಾಗಿದೆ. ಈಗ ನಾವು ಅದನ್ನು ಪ್ಲೇಟಿಗೆ ಹಾಕ್ಕೊಂಡು ಊಟ ಮಾಡಲಿಕ್ಕೆ ಬಂದೇವೆ. ಟೇಸ್ಟ್ ಸಕ್ಕತ್ತಾಗಿದೆ. ಒಳ್ಳೆ ಬಂದಿದೆ ಗೈಸ್. ಈಗ ಸ್ವಲ್ಪ ಏಡೆಲ್ಲ ಸ್ವೀಟ್ ನೋಡಿ ಗೈಸ್. ಗೈಸ್, ಈಗ ನೋಡಿ ಏಡಿ ಸಾಂಬಾರು. ವಾವ್, ಸೂಪರ್ ಆಗಿದೆ ಗೈಸ್. ಎಸ್ ಗೈಸ್, ಎಲ್ಲ ಕ್ರ್ಯಾಬ್ ಸುಕ್ಕ ಟೈಪ್ ಆಗಿದೆ. ಇದು ಒಳ್ಳೆ ಟೇಸ್ಟ್ ಬಂದಿದೆ. ಹಾಗಾದ್ರೆ ನೋಡುವ. ಸ್ವಲ್ಪ ಈ ಮಸಾಲೆ ನೆತ್ತಿ ರೈಸನ್ನು ನೋಡುವ. ಸೂಪರ್ ಆಗಿದೆ ಎಸ್ ಗೈಸ್. ಹಾಗಾದರೆ ನಾವು ಈ ಬ್ಲಾಗನ್ನು ಎಂಡ್ ಮಾಡುವ ಅಂತೇಳಿ ಈ ಬ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತೀನಿ ಗೈಸ್.